ಹಲ್ಲೆಲೂಯಾ. ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಅದು ಇಬ್ರಿಯ 13ನೇ ಅಧ್ಯಾಯ ಅದರ 8ನೇ ವಚನವನ್ನು ನಾವು ಓದೋದಾದ್ರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ವರ್ಷಗಳು, ಎಷ್ಟು ತಿಂಗಳುಗಳು, ಎಷ್ಟು ದಿನಗಳು ಬದಲಾದರೂ ಕೂಡ ಈ ದೇವರ ವಾಕ್ಯ, ಈ ಪರಿಶುದ್ಧವುಳ್ಳ ದೇವರ ವಾಕ್ಯ ಅದು ಮಾರ್ಪಡೋದಿಲ್ಲ. ಆತನ ಕೃಪೆ ಅದು ಮಾರ್ಪಡದಂತ ಕೃಪೆ ಆಗಿದೆ. ಹಲ್ಲೆಲೂಯಾ. ನಾವು ನೀವು ಸ್ತುತಿಸುವಂತ ದೇವರು, ನಾವು ನೀವು ಆರಾಧನೆಯನ್ನು ಮಾಡುವಂತ ದೇವರು, ಆತನು ನಿನ್ನೆ ಇದ್ದ ಹಾಗೆ ಈ ದಿನವೂ ನಿರಂತರವೂ ಎಂದೆಂದಿಗೂ ಆತನು ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದರೆ ಆತನೇ ಸರ್ವಶಕ್ತನಾಗಿದ್ದಾನೆ, ಆತನು ಸರ್ವವನ್ನ ಬಲ್ಲವನಾಗಿದ್ದಾನೆ, ಆತನು ಸದಾ ನಮ್ಮೊಂದಿಗೆ ಇರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ರೋಮ 11ನೇ ಅಧ್ಯಾಯ ಅದರ 33ನೇ ವಚನವು ಹೀಗೆ ಹೇಳುತ್ತೆ, ಆತನು ಸುಜ್ಞಾನ ಶ್ರೇಷ್ಠನು ಎಂಬುದಾಗಿ. ಕೀರ್ತನೆ 119 ಅದರ 90ನೇ ವಚನವು ಹೀಗೆ ಹೇಳುತ್ತೆ, ಆತನು ನಂಬಿಗಸ್ತನು ಎಂಬುದಾಗಿ. ಹೀಗೆ ಅನೇಕ ವಾಕ್ಯಗಳನ್ನು ನಾವು ದೇವರ ಸತ್ಯವೇದದಲ್ಲಿ ನಾವು ಓದೋದಾದ್ರೆ ಅನೇಕ ವಾಕ್ಯಗಳು ಹೀಗೆ ಹೇಳುತ್ತೆ, ಆತನು ಸರ್ವೋತ್ತಮನು ಎಂಬುದಾಗಿ, ಆತನು ಪ್ರೀತಿ ಸ್ವರೂಪನು ಎಂಬುದಾಗಿ, ಆತನು ಕೃಪಾ ಸಂಪೂರ್ಣನು ಎಂಬುದಾಗಿ. ಹಲ್ಲೆಲೂಯಾ. ಈ ಮಾರ್ಪಡದಂತ ಕೃಪೆಯನ್ನು ನಾವು ನಂಬಿರುವಾಗ, ಈ ಮಾರ್ಪಡದಂತ ದೇವರ ವಾಕ್ಯದ ಮೇಲೆ ನಾವು ಆತುಕೊಂಡಿರುವಾಗ ಆತನು ನಮ್ಮನ್ನು ಕೈ ಬಿಡೋದಿಲ್ಲ, ಆತನು ನಮ್ಮನ್ನು ತೊರೆದು ಬಿಡೋದಿಲ್ಲ. ಒಂದು ವೇಳೆ ಮನುಷ್ಯರಿಂದ ನಾವು ಕೈ ಬಿಡಲ್ಪಟ್ರು, ಒಂದು ವೇಳೆ ನಾವು ನಂಬಿದಂತ ಜನರಿಂದ ನಾವು ಕೈ ಬಿಡಲ್ಪಟ್ರು, ಈ ಲೋಕದಲ್ಲಿ ನಾವು ಯಾರಿಂದಲೇ ಕೈ ಬಿಡಲ್ಪಟ್ರು, ಆದ್ರೆ ಇವತ್ತು ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ಆತನು ನಮ್ಮನ್ನು ತೊರೆದು ಬಿಡೋದಿಲ್ಲ, ಆತನು ನಮ್ಮನ್ನು ಕುಗ್ಗಿ ಹೋಗೋದಕ್ಕೆ ದೇವರು ಬಿಡೋದಿಲ್ಲ, ಸೋತು ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ಕಾರಣ ಏನೆಂದ್ರೆ ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಇದುವರೆಗೂ ನಡೆಸಿರುವ ದೇವರು ಆತನೇ ಆಗಿದ್ದಾನೆ, ಕೊನೆಯವರೆಗೂ ನಡೆಸುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ.